ಸೇವೆಯೋ ಮತಾಂತರವೋ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನಾನೇ ಆಗಲೇ ಹೇಳಿದಂತೆ ಮಷಿನರೀಸ್ ಅಥವಾ ಮಿಷನರೀಸ್, ಕ್ರಿಶ್ಚಿಯನ್ ಮಿಷನರೀಸ್ ಅಂತಕ್ಕಂಥದ್ದು ಅದು ಏನು ಅರ್ಥವನ್ನು ಕೊಡುತ್ತೆ ಅಬ್ರಹಾಂ? ಆ ಮಿಷನರೀಸ್ ಅಂದ ತಕ್ಷಣ ಇವರು ಮತಾಂತರಕ್ಕೆ ಬಂದವರು ಅಂತನಾ ಹೇಗೆ ಅಂತ? ಮಿಷನರೀಸ್ ಫಾರ್ ಕ್ರೈಸ್ಟ್, ಮಿಷನರೀಸ್ ಫಾರ್ ರಾಮ, ಮಿಷನರೀಸ್ ಫಾರ್ ಬುದ್ಧಿಸಂ, ಇದು ಒಂದು. ಓಕೆ, ಈಗ ನರೇಂದ್ರ ಮೋದಿ ಅವರಲ್ಲಿ ಕರೆ ಕೊಟ್ರಲ್ಲ ಸ್ವಚ್ಛ ಭಾರತ್ ಅಂತ, ಎತ್ಕೊಂಡೆಲ್ಲ ಇಳಿರಲ್ಲ, ದೇ ಆರ್ ಆಲ್ ಮಿಷನರೀಸ್ ಫಾರ್ ಸ್ವಚ್ಛ ಭಾರತ. ದಟ್ ಈಸ್ ದೇರ್ ಮಿಷನ್. ಓಕೆ, ಒಳ್ಳೇದನ್ನ ಮಾಡಬೇಕು. ಯಾವ ಮಿಷನರೀಸ್ ಫಾರ್ ಕ್ರಿಶ್ಚಿಯನ್ಸ್ ಅಂತ ಹೇಳಿದಾಗ ಐ ಆಮ್ ಕಮಿಂಗ್ ಹಿಯರ್ ಟು ಶೋ ವಾಟ್ ಇಸ್ ಮೈ ರಿಲಿಜನ್. ಫೈನ್, ದಟ್ ಇಸ್ ಪ್ರೊವೋಕಿಂಗ್. ನೋ, why should it provoke? Then what is the need of showing, sir? ನಾನು ಹೇಳೋದು, why should it provoke if it has not provoked a person like ಅಂದ್ರೆ ಜನಗಳ ವಿವೇಚನೆಗೆ ಬಿಡ್ತಾರೆ ಸರ್. ನೋಡಿ, ನಮ್ದು ಹೀಗಿದೆ, ನಿಮ್ದು ನೀವು ಯೋಚನೆ ಮಾಡಿ, ನಮ್ದು ಬೆಸ್ಟ್ ನಮ್ಮಲ್ಲಿ ಬನ್ನಿ. ಹೇಳಕ್ ಹೋಗಬಾರ್ದು, ಹೇಳೋವನ್ನು ಬೂಡ್ಸಲ್ಲಿ ಹೊಡಿಬೇಕು. ಅಲ್ಲ, ಹಿಂದಿರೋ ಉದ್ದೇಶ ಹಾಗೆ. ನಾನು ಹೇಳೋದ್ ಕೇಳಿ, ಮದರ್ ತೆರೇಸಾ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಗಾಂಧಿ ಫೆಲ್ಟ್ ಫ್ಯಾಸಿನೇಟೆಡ್ ಅಟ್ ನೋಯಿಂಗ್ ಕ್ರೈಸ್ಟ್. Gandhiji felt fascinated. He met Christians and he felt let down. ಅಂದ್ರೆ ಕ್ರೈಸ್ತರು ನೀವು ಹೆಂಗ್ ಬಾಳ್ಬೇಕು ಅಂತ ಹೇಳಿದ್ರಲ್ಲ, ಆ ತರ ಬಾಳಿದ್ರೆ ಎಲ್ರು ಅಕ್ಸೆಪ್ಟ್ ಮಾಡ್ತಾರ್ರಿ. ನೋಡಿ, ಅದ್ರ ಜೊತೆಗೆ ಮದರ್ ತೆರೇಸಾ ಇನ್ನೂ ಒಂದು ಹೇಳಿಕೆ ಕೊಡ್ತಾರೆ, ನಾನು ಸಮಾಜ ಸೇವಕಿ ಅಲ್ಲ. ಅವರೇ ಹೇಳಿರ್ತಕ್ಕಂಥದ್ದು, ಕ್ರಿಸ್ತನಿಗಾಗಿ ನಾನು ಇದನ್ನೆಲ್ಲ ಮಾಡುತ್ತಿದ್ದೇನೆ, ಚರ್ಚ್ಗಾಗಿ ನಾನು ಮಾಡುತ್ತಿದ್ದೇನೆ. ವಾಟ್ ನೆಕ್ಸ್ಟ್? ಅಲ್ಲಿಗೆ ಚರ್ಚ್ಗಾಗಿ ಅಂತ ಹೇಳಿದ್ರೇನು? ಚರ್ಚ್ನ ಉದ್ಧಾರಕ್ಕೋಸ್ಕರ. ಈಗ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಇದೆಯಪ್ಪ, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವು ಔಷಧಿ ಕೊಡ್ತೀರಾ, ಏನು ಕೊಡ್ತೀರಾ? ದುಡ್ಡು ಮಾಡ್ಕೊಳಕ್ಕೆ ಕೊಡ್ತೀರಾ? ಅಲ್ಲಿ ಈ ಮಾತ್ರೆಗಳು ಮಾರಾಟ ಆಗಬೇಕು ಅಂತ ಕೊಡ್ತಿದ್ದೀರಾ? For that fellow to come out, I say, of his sickness. ಅದು ಕೊಡ್ತಾ ಇರೋದು. ನಾನು ಇದನ್ನೆಲ್ಲ ಮಾಡುತ್ತಿದ್ದೇನೆ, ಚರ್ಚ್ಗಾಗಿ ಮಾಡುತ್ತಿದ್ದೇನೆ. People all over India went for Swachh Bharata because they appreciate Modi. Okay. See, don't degrade. It's not degrading, sir. It's not degrading. Modi, people may not like it, but don't degrade Swachh Bharata. 100% ಇಲ್ಲ, 100% ಇಲ್ಲ. ನೀವು ಡಿಗ್ರೇಡ್ ಅನ್ನೋ ಪದ ಬರೋದೇ ಇಲ್ಲ ಇಲ್ಲಿ. ಹೇಳಿ ನೀವು ಅಕಸ್ಮಾತ್ ಅಬ್ರಹಾಂ ಅವರೇ, ನೀವು ಬಹಳ ಒಳ್ಳೆ ವಿಷಯಗಳು ಹೇಳ್ತಿದ್ದೀರಾ, ಆದ್ರೆ ಪದಪುಂಜಗಳಲ್ಲಿ ಡ್ಯಾನ್ಸ್ ಮಾಡಿದ್ರೆ ಮೀನಿಂಗ್ ಹೋಗದೆ ಇರಲ್ಲ. ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. RSS ಅವರು 1,70,000 ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಬೇಕಾಷ್ಟು ಮಾಡ್ತಾರೆ. ಏಕಲ್ ವಿದ್ಯಾಲಯಗಳು ನಡೆಸ್ತಾರೆ. ನಾನು ಅವರ ಸೋಲಿಗರಿಗೋಸ್ಕರ ಮಾಡ್ತಿರುವಂತಹ BR ಹಿಲ್ಸ್ ಅಲ್ಲಿ, ಬಿಳಿರಂಗನ ಹಿಲ್ಸ್ ಅಲ್ಲಿ ಮಾಡ್ತಿರೋ, ನಾನೇ ಹೋಗಿ 2 ದಿವಸ ಇದ್ದು ನೋಡ್ಕೊಂಡ್ ಬಂದಿದ್ದೀನಿ. ಅಲ್ಲಿರೋರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ, ಅದ್ಭುತವಾದ ಕೆಲಸ ಮಾಡ್ತಾರೆ. ಇವ್ರು ಮಾಡುವಾಗ ನಾನು ಅವ್ರ ಜೊತೆಗೆ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲೆಲ್ಲ ಓಡಾಡಿದ್ದೀನಿ. ನೀರು ತುಂಬಿ ಇಲ್ಲಿ ತನಕ ನೀರಿದ್ದಾಗ ತಗೊಂಡು ಹೋಗಿ ಹಳ್ಳಿ ಕೊಟ್ಟಿದ್ದಾರೆ. ಅವ್ರು ಮಾಡೋ ಹೆಸರು ಯಾವ್ದ್ರಿಂದ? ಸೇವಾ ಭಾರತಿ. ಅವರು ಒಂದು ದಿವಸ ಒಂದು ಫೋಟೋ ತೆಗೆಸ್ಕೊಳ್ಳಿಲ್ಲ ನನ್ನ ಜೊತೆಗೆ. ಅವ್ರು ಇಲ್ಲಿ ಯಾವುದು ಮೇಲ್ಗಡೆ ಜೈ ಶ್ರೀರಾಮ ಅಂತ ಏನು ಹಾಕೊಂಡ್ ಬಂದಿರಲಿಲ್ಲ, ಯಾವ ತರನೂ ಮಾಡಿರ್ಲಿಲ್ಲ. ಅದೇ ನೀವು ಮದರ್ ತೆರೇಸಾ ಅವ್ರು ಮಾಡುವಾಗ ಉದ್ದೇಶ ಅದೇ ಇರ್ಬೋದು. ಇಲ್ಲಿ ಒಂದು ಕ್ರಾಸ್ ಇರುತ್ತೆ, ಅವ್ರು ಬರ್ತಿರೋರು ಎಲ್ಲಾರು ನನ್ನು. ಆಮೇಲೆ ನೀವು ಮದರ್ ತೆರೇಸಾ ಅವ್ರ ಮಿಷನರೀಸ್ ಆಫ್ ಚಾರಿಟಿ ಇದೆಯಲ್ಲ, ಅದಕ್ಕೆ ವ್ಯಾಟಿಕನ್ ಸಂಬಂಧ ಇದೆ. ಅದನ್ನ ಅವ್ರ ಅಡ್ಮಿನಿಸ್ಟ್ರೇಷನ್ ಆಗ್ತಿರೋದೇ ಅಲ್ಲಿಂದ. ಸೊ ನೀವು ಹೇಳಿ, ಯೋಚನೆ ಮಾಡಿ, ಯೋಚನೆ ಮಾಡಿ. ಇದಕ್ಕಿಂತ ಇಂಪಾರ್ಟೆಂಟ್ ಬೇಕಾ? ಧರ್ಮವನ್ನು ಬಿಟ್ಟು ಅದನ್ನೇ ನಾವು ಹೇಳ್ತಿರೋದು. ಧರ್ಮವನ್ನು ಬಿಟ್ಟು ಅಂತ ಯಾರು ಹೇಳ್ತಾ ಇಲ್ಲ ಸರ್. ಧರ್ಮವನ್ನು ಬಿಟ್ಟು ಬರ್ಬೇಕು ಅಂತ, ಬಟ್ ಧರ್ಮನ ಮಿಕ್ಸ್ ಮಾಡಿದಿರಲ್ಲ. ಮಿಕ್ಸ್ ಅಲ್ಲ ಆಗಿದೆ. ನಾನು ಈಗ ಏನೇ ಮಾತಾಡಿದ್ರು, ಎಷ್ಟೇ ಮಾತಾಡಿದ್ರು, ಅಬ್ರಾಹಂ ಅಂದ್ರೆ ಕ್ರೈಸ್ತ ಅನ್ನೋದು ಬಂದೇ ಬರ್ತದ್ರಿ. ಬಟ್ ಅಬ್ರಹಾಂ ಅವರು ಒಬ್ಬ ನನ್ನ ಹೋಗಿ ವೆನ್ ಶಿ ಡಸ್ ಸಮಥಿಂಗ್ ಗುಡ್ ಫಾರ್ ಸಂಬಡಿ, she is looked as a Christian. That is okay. But that is, she does not have to show. ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅದು ಎಲ್ಲ ಕಡೆ ಇದೆ. ಈಗ ಮಾತಾ ಅಮೃತಾನಂದಮಯಿ ಇದ್ದಾರೆ, 40 ದೇಶದಲ್ಲಿ ಮಾಡ್ತಾರೆ. ಅವ್ರು ಎಲ್ಲ ಹೋಗ್ಬಿಟ್ಟು ನಿಂಗ್ ಮಾಡಿದೀನಪ್ಪ, ಇಲ್ಲಿ ತಗೋ ಭಗವದ್ಗೀತೆ ತಗೋ, ನೀನ್ ಬಂದು ನಮ್ ದೇವಸ್ಥಾನಕ್ಕೆ ಬಾ ಅಂತ ಎಲ್ಲೂ ಹೇಳಲ್ಲ. ಅದೇ ಡಿಫ್ರೆನ್ಸ್. ಇವ್ರು ಏನ್ ಮಾಡ್ತಾ ಇದ್ರು, ಮಾಡಿದ್ಮೇಲೆ ಸರ್ ಮಾತಾಡ್ಲಿ ಸರ್. ಅಲ್ಲಿ ಹೆವೆನ್ ನಿಮಗೆ ಓದಿದ್ದೇನೋ, I convert you to be a better Hindu, better Muslim. ಇವರು ಮಾತಾಡ್ಲಿ ಸರ್, ಮಾತಾಡ್ಲಿ, ಹೇಳಿ ಹೆಗ್ಡೆ ಹೇಳಿ. Be a better ಒಂದು ನಿಮಿಷ. ಏನಾಗುತ್ತೆ ಇಲ್ಲಿ, ಸೇವೆ ನಿಸ್ವಾರ್ಥ ಸೇವೆ ಅಂತ ಹೇಳ್ತೇವೆ. ಆಮೇಲೆ ಇಲ್ಲಿ ಧರ್ಮ ಪ್ರಚಾರ ಮತ್ತು ಮತಾಂತರ ಮಾಡುವಂಥದ್ದು. ಕ್ರಿಶ್ಚಿಯನ್ ಮಿಷನರಿಗಳು ನೀವು ಯಾವ ಕಾಲದಲ್ಲೂ ಕೂಡ ಅವರು ಧರ್ಮ ಪ್ರಚಾರಕ್ಕೆ ಬಂದಿಲ್ಲ, ಅವ್ರನ್ನ ಯಾರು ಅಲ್ಲಿಂದ ಕಳಿಸೋದಿಲ್ಲ. ಅವ್ರು ಆ ಉದ್ದೇಶದಿಂದ ಅವ್ರು ಬಂದಿದ್ದಾರೆ. ಅವ್ರು ಮಾಡೋದು ತಪ್ಪೋದ್ಲು ಕೂಡ ಹೇಳಕ್ ಆಗೋದಿಲ್ಲ. ಹಾಗೆ ಅವ್ರ ಈ ದೇಶಕ್ಕೆ ಬಂದಾಗ
ಅವರು ಬೇರೆ ರೀತಿಯಲ್ಲಿ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದ್ದಾರೆ. Okay. ಅದನ್ನ ಅಲ್ಲಗಳೆಯಕ್ಕಾಗೋದಿಲ್ಲ ಯಾರು ಕೂಡ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಬೇರೆ ಕ್ಷೇತ್ರ ಎಲ್ಲರೂ ಇರ್ಬೋದು. ನಾನು ಇವನ ಸಾಹಿತ್ಯ ಆ ಸೇವೆಯನ್ನು ಅವರು ಅದನ್ನು ಕೂಡ ಅವರು ಕನ್ವರ್ಷನ್ ಮಾಡೋದಕ್ಕಾಗಿ ಮಾಡಿದ್ರು ಅನ್ನುವಂತ ಒಂದು ದುರುದ್ದೇಶ ಇತ್ತು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. Yes, ಇವನ್ ಖಂಡಿತ, ಒಂದೇ ಒಂದು ಖಂಡಿತ. ವಿಷಯ. ಆದ್ರಿಂದ ಏನು ಇಲ್ಲಿ ಮದರ್ ತೆರೇಸಾವನ್ನು ಕೂಡ ಆ ದೃಷ್ಟಿಕೋನದಿಂದಲೂ ನೋಡ್ಬೇಕಾಗುತ್ತೆ. ಆಯ್ತು, ಅವ್ರ ಉದ್ದೇಶ ಏನು, ಕನ್ವರ್ಷನ್ ಮಾಡೋದೇ ಇರಬಹುದು, ಆದ್ರೆ ಅವ್ರು ಮಾಡಿದಂತ ಸೇವೆನ ನಾವ್ ಯಾಕೆ ಅಲ್ಲಗಳೆಯಬೇಕು? ಖಂಡಿತ ಅದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಮದರ್ ತೆರೇಸಾ ಅವರು ನಾನು ಐ ಆಮ್ ಅನ್ ಅಂಬಾಸಿಡರ್ ಆಫ್ ಕ್ರೈಸ್ಟ್, ಮೈ ಫೇತ್ ಇಸ್ ಕ್ರಿಸ್ಟಿಯಾನಿಟಿ ಅಂತ ಹೇಳ್ಕೊಂಡಿದ್ದು ಒಂದು ತಪ್ಪು ಅಂತ ಇವರು ಬಿಂಬಿಸಿದ್ರು. ನೋ ಪ್ರಾಬ್ಲಮ್. ಇನ್ನೊಂದು ನಾನು ಒಂದು ಸೆಂಟೆನ್ಸ್ ಹೇಳ್ತೀನಿ. ಈ ಸೆಂಟೆನ್ಸ್ ಹೇಳಿದವ್ರನ್ನ ನೀವೇನ್ ಹೇಳ್ತೀರಾ ಅಂತ ನಾನು ನಿಮ್ಮಲ್ಲಿ ಉತ್ತರ ಕೇಳ್ತೀನಿ. ನಾನು Had I lived in Palestine in the days of Jesus of Nazareth, I would have washed his feet not with my tears, but with my heart's blood. ಹಿಂಗೆ ಹೇಳಿದವ್ರಿಗೆ ಏನ್ ಹೇಳ್ತೀರಿ ನೀವು? ಗಾಂಧೀಜಿ ಗೊತ್ತದ ಅಲ್ಲ, ಗೊತ್ತಿಲ್ಲ ನಿಮಗೆ? ವಿವೇಕಾನಂದ ಗಾಂಧೀಜಿ ಅವ್ರದ್ದು ಹೇಳ್ತಾ ಇದ್ದೀರಾ. ಬಟ್ ನಾನು ಹೇಳಿದ್ದು ಸರ್ ಅದಕ್ಕೆ ಪೂರಕವಾಗಿ ಇನ್ನೊಂದು ಹೇಳ್ತೀನಿ ಸರ್ ಇನ್ನೊಂದು ಮಾಹಿತಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ ಅವರು ಸರ್ ಹಾಗಲ್ಲ ಸರ್, ಹೇಳಿದ್ರ ನಿಮಗ್ ಪೂರಕವಾಗಿ ಒಂದು ಮಾತು ಹೇಳ್ತೀನಿ. ಎನ್ಲೈಟ್ಮೆಂಟ್ ಇನ್ನೊಂದು ಘಟನೆ ಹೇಳ್ತೀನಿ ನಾನು. ಅವರು ಮದರ್ ತೆರೇಸಾ ಅವರು ಕೋಲ್ಕತ್ತಾಗೆ ಬಂದಾಗ ಕೇಳ್ಕೊಳ್ತಾರೆ ಅಲ್ಲಿ ಸರ್ಕಾರವನ್ನ, ಅಥವಾ ಅವಾಗ ರಾಜರಿದ್ರು ಏನೋ ಗೊತ್ತಿಲ್ಲ ನನಗೆ, ನನಗೊಂದು ಜಾಗ ಕೊಡಿ, ನನಗೊಂದು ಸೇವೆ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಕಾಳಿಕಾ ಮಾತೆಯ ದೇವಸ್ಥಾನದ ಕೊನೆಯ ಭಾಗದಲ್ಲಿ ಒಂದು ಜಾಗವನ್ನ ಕೊಡ್ತಾರೆ, ತುಂಬಾ ಒಂದು ಗುಡಿಸಲು ತರ, ಜೋಪಡಿ ತರ. ಇವರು ಆ ಕಾಳಿಕಾ ಮಾತೆಯ ದೇವರ ಪ್ರಧಾನ ಅರ್ಚಕರಾಗಿರ್ತಾರಲ್ಲ, ಅವರು ಅನುಮಾನ ವ್ಯಕ್ತಪಡಿಸ್ತಾ ಬರ್ತಾರೆ ಮದರ್ ತೆರೇಸಾ ಮೇಲೆ, ಇವರೇನೋ ಮಾಡ್ತಿದ್ದಾರೆ, ಮತಾಂತರ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅವಾಗ ಏನಾಗುತ್ತೆ, ಸಾಕಷ್ಟು ಜನ ಕುಷ್ಠರೋಗಿಗಳು ಅವರು ಇವರೆಲ್ಲ ಶುಶ್ರೂಷೆ ಮಾಡ್ತಾ ಇರ್ತಾರಲ್ಲ, ಕೆಲವರೆಲ್ಲ ಇವ್ರನ್ನ ಮಾತು ಬಿಟ್ಬಿಡ್ತಾರೆ. ಅಕ್ಕಪಕ್ಕದ ಮನೆಯವರು ಇವ್ರಿಗೆ ಊಟ ಕೊಡಲ್ಲ, ಒಂದು ನೀರು ಕೊಡಲ್ಲ, ಒಂದು ಸಹಾಯಕ್ಕೆ ಬರಲ್ಲ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಲಿಟ್ರಲಿ ಮದರ್ ತೆರೇಸಾಗೆ ಕಲ್ಲಲ್ಲಿ ಹೊಡೆದಿರೋ ಉದಾಹರಣೆ ಇದೆ. ಅದಾದ ನಂತರ ಎಷ್ಟೋ ವರ್ಷಗಳ ನಂತರ ಅದೇ ಕಾಳಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರಿಗೆ ಕುಷ್ಠರೋಗ ಬರುತ್ತೆ. ಅವರ ಮನೆಯವರು ಕುಷ್ಠರೋಗಿಯನ್ನು ಮನೆಯಿಂದ ಹೊರ ಹಾಕ್ತಾರೆ. ಇಮ್ಮಿಡಿಯೇಟ್ ಆಗಿ ಮದರ್ ತೆರೇಸಾ ಅವ್ರು ಬಂದು ಮನೆಗೆ ಕರ್ಕೊಂಡೋಗಿ ಶುಶ್ರೂಷೆ ಮಾಡಿದಾಗ ಆತ ಒಂದು ಮಾತು ಹೇಳ್ತಾನಂತೆ, ನಾನು ಇಷ್ಟು ದಿನ ಕಲ್ಲಿನ ದೇವತೆಯನ್ನ ಪೂಜೆ ಮಾಡ್ತಿದ್ದೆ, ನಿಜವಾದ ಕಾಳಿ ದೇವತೆಯನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ಅಂತ. ಮದರ್ ತೆರೇಸಾ ಹೇಳಿದ್ದು ಆಯ್ತು, ನೀವು ಮಾತಾಡಿ. ನಾನು ಹೇಳೋದು, ನಾನಿಲ್ಲಿ ವಾದ ವಿವಾದಕ್ಕೆ ಬಂದಿರೋದಲ್ಲ, ನಾನು ನಿಜವಾಗ್ಲೂ ನೊಂದು ಬಂದಿದ್ದೀನಿ. ಈ ಕುಷ್ಠರೋಗಿಗೆ ಸೇವೆ ಮಾಡೋದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆಸ್ ಅ ಕ್ರಿಶ್ಚಿಯನ್ ಇಲ್ಲಿ ಸುಮನಹಳ್ಳಿಯಲ್ಲಿ ನಾನು ನೋಡಿದ್ದೀನಲ್ಲ, ಅದನ್ನು ನೋಡ್ಬೇಕಾರೆ ಯಾವನೇ ಐದು ಕೈಯಲ್ಲಿ ಮುಟ್ಟೋದು ಅಂತ ನಾನು. ಬಟ್ ಅಲ್ಲಿ ಮುಟ್ಟೋದನ್ನ ನೀವು ನೋಡಬೇಕು, ವಿತ್ ದೇರ್ ಬೇರ್ ಹ್ಯಾಂಡ್ಸ್ ಮುಟ್ಟಿ ಅದನ್ನ ಮಾಡ್ತಾರಲ್ಲ, ಕ್ಲೀನ್ ಮಾಡ್ತಾರಲ್ಲ. ಇವತ್ತಿಗೂ ಯು ಜಸ್ಟ್ ಗೋ ಟು ಸುಮನಹಳ್ಳಿ, ಆ ಹಿಂದೂ ಆಗೇ ಇದ್ದಾನೆ, ಮುಸಲ್ಮಾನ ಆಗಿದ್ದಾನೆ, ಬಟ್ ಅವ್ರು ಕೊಡ್ತಾ ಇರೋದು ಬರೀ ಆ ಪ್ರೀತಿನೂ ಕಡೆಯಿಂದ ನಮಸ್ಕಾರ. ಅದೇ ತರ ಇಲ್ಲಿ ರಾಯ್ ಫೌಂಡೇಶನ್ ಅವರು ಮಾಡ್ತಾರೆ, ಬನ್ನೇರ್ಘಟ್ಟ ರೋಡ್ ಅಲ್ಲಿ ಹೋಗಿ ನೋಡಿ, ಪ್ರತಿಯೊಬ್ಬರು ಸೇವೆ ಮಾಡ್ತಾರೆ. ನಾನು ಅದಕ್ಕೆ ಕಾಂಪಿಟೇಷನ್ ನಿಜವಾಗ್ಲೂ ಹೇಳ್ಬೇಕಾರೆ let there be a competition in service. Exactly. Let there be a competition in service. That is a positive. Let there be a competition. ನೀವು 100 ಹಾಸ್ಪಿಟಲ್ ಕಟ್ಟಿದ್ದೀರಾ, ನಾವು 200 ಹಾಸ್ಪಿಟಲ್ ಕಟ್ತೀವಿ. ಖಂಡಿತ ಸರ್. ಸುರೇಶ್ ಮಾತಾಡೋಣ. ತೂತು ಮೇಮೆ ಇದೆಯಲ್ಲ, ಅದು ಬಿಟ್ಬಿಡ್ಬೇಕು. ಸುರೇಶ್ ನೋಡಿ, 1990ನೇ ಇಸ್ವಿಯಲ್ಲಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ. ಒಂದು ಕುಷ್ಠರೋಗಿ ಆಸ್ಪತ್ರೆಗಳಲ್ಲಿ ಇರತಕ್ಕಂಥ ಕುಷ್ಠರೋಗಿ 2-3 ಜನ ಕ್ರೈಸ್ತರಾಗಿ ಒಪ್ಪಲಿಲ್ಲ ಅಂತ ಹೇಳಿ ಮದರ್ ತೆರೇಸಾ ಮಿಷನರಿಯಿಂದನೇ ಅವ್ರನ್ನ ಹೊರಗಾಕ್ತಾರೆ. ಇದು 90ನೇ ಇಸ್ವಿಯಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇದು ಸ್ಪಷ್ಟವಾಗಿ ತೋರಿಸುತ್ತೆ ಸೇವೆ. ನಾವು ಯಾವುದು ಮಾತಾಡ್ತಾ ಇಲ್ಲ, ಸೇವೆ ಬಗ್ಗೆ ನಾವು ಯಾವ್ದು ಮಾತಾಡ್ತಾ ಇಲ್ಲ. ಸೇವೆಯನ್ನ ಒಂದು ಬಿಸಿನೆಸ್ ಆಗಿ ಮಾಡಬೇಡಿ, ಸೇವೆಯನ್ನ ಸೇವೆಯಾಗಿ ಮಾಡಿ ಅಂತ ಇವತ್ತು ರಾಮಕೃಷ್ಣ ಮಿಷನ್ ಮಾಡ್ತಾ ಇದೆ. ನಾನು ಇರ್ತಕ್ಕಂಥದ್ದು ಕುಕ್ಸ್ ಟೌನ್ ಎಲ್ಲ ಅದೇ ಪ್ರದೇಶದಲ್ಲಿ ಇದ್ದೀನಿ ನಾನು. ಇವತ್ತು ರಾಮಕೃಷ್ಣ ಮಿಷನ್ ಸೇವೆ ಬೇಕಾದಷ್ಟು ಮಾಡ್ತಾ ಇದೆ. ಆದರೆ ರಾಮಕೃಷ್ಣ ಮಿಷನ್ ಅವರು ಯಾವುದೇ ಒಂದು ಹಾಲನ್ನು ಕೊಡುವಾಗ ಅಥವಾ ತಿಂಡಿಯನ್ನು ಕೊಡುವಾಗ ಅಥವಾ ಒಂದು ಯಾವುದೇ ಚಟುವಟಿಕೆ ಮಾಡುವಾಗ, ಆಸ್ಪತ್ರೆ ಮಾಡುವಾಗ, ಕಣ್ಣಾಸ್ಪತ್ರೆ ನಡೆಸ್ತಾ ಇದ್ದಾರೆ. ಇವತ್ತು ಹಲಸೂರಿನಲ್ಲಿ ಯಾವುದೇ ಒಂದು ವ್ಯತ್ಯಾಸ ತೋರಿಸ್ತಾ ಇಲ್ಲ. ಅಪ್ಪಿ ಹಿಂದೂ ಧರ್ಮದ ಯಾವುದೇ ಒಂದು ವಿಚಾರವನ್ನಲ್ಲಿ ಹೇಳ್ತಾ ಇಲ್ಲ. ಅತಿ ಹೆಚ್ಚು ಮುಸಲ್ಮಾನರು, ಕ್ರೈಸ್ತರು ಬರ್ತಾರೆ. ನಿಮಗೊಂದು ಪ್ರಶ್ನೆ ಇದೆ ಸರ್ ನಂದು. ಈಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ಹೋಗಿರ್ತಾರೆ,
ಅವನಿಗೇನೋ ಒಂದು ರೋಗ ಬಂದ್ಬಿಟ್ಟಿರುತ್ತೆ, ಅವನಿಗೆ ಹಣಕಾಸಿನ ಇದಿರಲ್ಲ, ಸಂಬಂಧಿಕರ ಸಪೋರ್ಟ್ ಇರಲ್ಲ, ಅವನು ಏನೂ ಮಾಡಲಾಗದೆ ಹತಾಶೆಯಿಂದ ರೋಗದಿಂದ ನರಳುತ್ತಾ ಇನ್ನೇನು ಸಾಯಕ್ಕೆ ಹೊರಟಿರೋ ಸರ್, ಒಂದ್ ನಿಮಿಷ ನಾನು ಮಾತಾಡೋ ತನಕ ಸುಮ್ಮನೆ. ಹಂಗಿರುವಾಗ ಯಾವನೊಬ್ಬ ವ್ಯಕ್ತಿ ಬಂದು ಅವನನ್ನು ಕರ್ಕೊಂಡು ಹೋಗಿ ಅವನು ಶುಶ್ರೂಷೆ ಮಾಡಿ ಅವನನ್ನು ಕೂಡ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸಿದಾಗ ಈ ಶುಶ್ರೂಷೆಗೆ ಒಳಪಟ್ಟ ವ್ಯಕ್ತಿ ಇರ್ತಾನಲ್ಲ, ಅವನಿಗೊಂದು ಮನಸ್ಸಿನಲ್ಲಿ ಅವನಿಗೊಂದು ಜ್ಞಾನೋದಯ ಆಗುತ್ತೆ. ಅರೆ ನಾನೊಂದು ಧರ್ಮದಲ್ಲಿದ್ದೆ, ಅದು ಯಾವುದೋ ಅಂತ ಬೇಡ, ಒಂದು ಧರ್ಮದಲ್ಲಿದ್ದೆ, ನನ್ನ ಧರ್ಮ ನನ್ನನ್ನು ಕೈ ಹಿಡಿಲಿಲ್ಲ, ನನ್ನನ್ನು ಕಾಪಾಡಲಿಲ್ಲ, ನನ್ನನ್ನು ಬದುಕಿಸ್ಲಿಲ್ಲ, ಇವತ್ತು ಬೇರೊಂದು ಧರ್ಮದ ವ್ಯಕ್ತಿ ಬಂದು ನನಗೆ ಮಾಡಿದ್ದಾನೆ, ಆ ಧರ್ಮದಲ್ಲಿ ನಿಜಕ್ಕೂ ಸೇವಾ ಮನೋಭಾವ ಇದೆ, ನಾನು ಯಾಕೆ ಅಲ್ಲಿಗೆ ಕನ್ವರ್ಟ್ ಆಗಬಾರ್ದು, ಒಂದು ಋಣವನ್ನು ನಾನು ಯಾಕೆ ತೀರಿಸಬಾರ್ದು ಅಂತ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬಂದರೆ ತಪ್ಪೇನು? ಆ ವ್ಯಕ್ತಿ ಮನಸ್ಸಲ್ಲಿ ತಪ್ಪು ಬಂದು ಅವನು ಕನ್ವರ್ಟ್ ಆದ್ರೆ ಖಂಡಿತವಾಗಿ ತಪ್ಪಿಲ್ಲ. ಸೇವೆ ಮಾಡ್ತಕ್ಕಂತ ವ್ಯಕ್ತಿ ಅವನು ಮತಾಂತರವನ್ನ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಸೇವೆ ಮಾಡೋದು ಬೇಡ. ಮದರ್ ತೆರೇಸಾ ಕ್ರಿಶ್ಚಿಯನ್ಗೆ ಮತಾಂತರ ಆಗಿ ಅಂತ ಹೇಳ್ತಕ್ಕಂಥದ್ದು ಒಂದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಹೇಳಿ. 80% ಆಫ್ ದಿಸ್ ದೇಶ, ಈ ದೇಶದಲ್ಲಿ 80% ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೆ ಫಾದರ್ ಏಲಿಯಾಸ್ ಚವರ, ಬೇರೆಯವರೆಲ್ಲ ಸ್ಟಾರ್ಟ್ ಮಾಡಿದ್ದು ಫಾದರ್ ಏಲಿಯಾಸ್ ಚವರ. ಅದಕ್ಕೆ ಮುಂಚೆ ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾನಿಲಯಗಳಿತ್ತು, ಬೇಕಾದಷ್ಟು ಸಂಸ್ಕೃತ ವಿಶ್ವವಿದ್ಯಾನಿಲಯಗಳಿತ್ತು. ಈಗ ಇಡೀ ದೇಶದಲ್ಲಿ ಈ 80% ಈ ದೇಶದಲ್ಲಿ ಎಜುಕೇಶನ್ ಹ್ಯಾಸ್ ಬೀನ್ ಸ್ಪ್ರೆಡ್ ಬೈ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್. ಯಾಕಂದ್ರೆ ಬ್ರಿಟಿಷ್ ಅವರಿಗೆ ಸವಲತ್ತುಗಳು ಕೊಟ್ಟರು, ಸಾಲಗಳು ಕೊಟ್ಟರು, ಹಣ ಕೊಟ್ಟರು, ಇದಲ್ಲ ವಿಷಯ. ಈಗ ನಾವು ಮಾತಾಡ್ತಿರೋ ವಿಷಯ ಮದರ್ ತೆರೇಸಾ ಅವರ ಸೇವೆ ಮತ್ತೆ ಅದಕ್ಕೆ ಅಟ್ಯಾಚ್ ಆಗಿರುವಂತ ಎರಡು ಹೇಳ್ಬಿಡ್ತೀನಿ. ಒಂದು ಕ್ರಿಶ್ಚಿಯನ್ ಹೆಚ್ಚೆನ್ಸ್ ಇದಾರಲ್ಲ, ಅವ್ರು ಮಾಡಿರೋ ವಿಡಿಯೋನ ಒಂದು ಸರಿ ಮದರ್ ತೆರೇಸಾನ ಬಹಳ ಆತ್ಮೀಯವಾಗಿ ನೋಡುವಂತಹ, ಅವ್ರ ಬಗ್ಗೆ ಬಹಳ ಭಕ್ತಿ ಇರುವಂತ ಒಂದ್ಸರಿ ನೋಡ್ಬೇಕು. ಯಾಕೆಂದ್ರೆ ನಮ್ಮ ದೇಶದ ಸಂಸ್ಕೃತಿ ಯಾವುದು? ಪೂರ್ವ ಪಕ್ಷ. ನಮ್ಮನ್ನ ಯಾರಾದ್ರೂ ಒಬ್ಬ ವಿರೋಧ ಮಾಡ್ತಾ ಇದ್ರೆ, ಅವ್ರು ಏನಾದ್ರು ಟೀಕೆ ಮಾಡ್ತಾ ಇದ್ರೆ, ಅವ್ರು ಯಾಕೆ ಟೀಕೆ ಮಾಡ್ತಿದ್ರೆ ಅಂತ ತಿಳ್ಕೋಬೇಕು. ಸೊ ಕ್ರಿಸ್ಟೋಫರ್ ಹಿಚಿನ್ಸ್ ಅವ್ರದ್ದು ಒಂದ್ಸರಿ ನೋಡ್ಬೇಕು. ಆಮೇಲೆ ಡಾಕ್ಟರ್ ಅರೂಪ್ ಚಾಟರ್ಜಿ ಅವರು ಬರ್ದಿರುವಂತ ಆ ಎರಡು ಪುಸ್ತಕದ ವಿಷಯ ನೀವು ಓದ್ಬಿಟ್ಟು ಅದರಲ್ಲಿ ಇವರು ಮದರ್ ತೆರೇಸಾ ಸೇವೆ ಬಗ್ಗೆ ಮಾತಾಡದ. ಮದರ್ ತೆರೇಸಾ ಸೇವೆಗೆ ಎಲ್ಲಿಂದ ದುಡ್ಡು ಬಂತು, ಯಾವ ತರ ದುಡ್ಡು ಬಂತು, ಅವ್ರ ಆ ದುಡ್ಡಿಂದ ಏನ್ ಮಾಡಿದ್ರು, ಅದನ್ನ ಯಾಕೆ ಆಡಿಟ್ ರಿಪೋರ್ಟ್ ತಂದಿಲ್ಲ, ಆಮೇಲೆ ಅದನ್ನ ಹೇಗೆ ನನ್ ಮಾಡೋದಕ್ಕೆ ಮಾಡಿದ್ರು, ಅದರಲ್ಲಿ ಬೇಕಾಷ್ಟು ತರ ಇದೆ. ಅಂದ್ರೆ ಕೆಲವು ಅಂಶಗಳನ್ನ ನಾನು ಹೇಳ್ತೀನಿ, ಇದಕ್ಕೆ ಪೂರಕವಾಗಿ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಅಬ್ರಹಾಂ ಅವರೇ. ಯಾಕೆ ಇದು ಈ ತರ ಗೊಂದಲಗಳು ಉದ್ಭವ ಆಯ್ತು ಅನ್ನೋದಕ್ಕೆ ಅವಾಗಿಂದಾನೆ, ಅಂದ್ರೆ ಮದರ್ ತೆರೇಸಾ ಅವರು ಸೇವೆ ಮಾಡ್ತಾ ಇದ್ದಾಗ್ಲಿಂದನೂ ಕೂಡ ಕೆಲವೊಂದು ಹಾಸ್ಪಿಟಲ್ಸ್ ಅವರು, ವೈದ್ಯರು ಈ ಕುಷ್ಠರೋಗಿಗಳನ್ನ ಇವರು ತಂದು ಶುಶ್ರೂಷೆ ಮಾಡೋದನ್ನ, HIV ಪೀಡಿತರನ್ನ ತಂದು ಶುಶ್ರೂಷೆ ಮಾಡೋದನ್ನ ಸೂಕ್ಷ್ಮವಾಗಿ ಹತ್ತಿರದಿಂದ ನೋಡ್ತಾರೆ. ನೋಡಿದಾಗ ಅವ್ರಿಗೆ ಅನ್ಸಿದ್ದು, ಅರೆ ಒಬ್ಬ ರೋಗಿಗೆ ಅವನ ರೋಗದ ಮೂಲವನ್ನು ಕಂಡು ಹಿಡಿದು ಅದಕ್ಕೆ ಶುಶ್ರೂಷೆಯನ್ನು ಕೊಟ್ಟು ರೋಗವಾಸಿ ಮಾಡಬೇಕು. ಆದರೆ ಇಲ್ಲಿ ಹಾಗೆ ನಡೀತಿರ, ಅಲ್ಲಿ ಏನು ನಡೀತಿತ್ತಪ್ಪ ಅಂದರೆ ಶುದ್ಧಿ ಸ್ನಾನ, ಯಾರನ್ನ ಕರ್ಕೊಂಡು ಬಂದ್ರು ಮೊದಲು ಮಾಡ್ತಾ ಇದ್ದಿದ್ದು ಶುದ್ಧಿ ಸ್ನಾನ, ದೀಕ್ಷಾ ವಿಧಿಯನ್ನ ಕೊಡ್ತಾ ಇದ್ರಂತೆ. ಕರೆಕ್ಟ್. ಇದು ಚರ್ಚ್ಗೆ ಸೇರಿಸಿಕೊಳ್ಳುವಾಗ ಮಾಡುವಂತಹ ವಿಧಾನ, ರೋಗಿಗೆ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಅದು. ಕರೆಕ್ಟ್. ಅರವಿಂದ್, ತಾವು ಡೋಂಟ್ ಫಾಲ್ ಇನ್ ಟು ದ ಟ್ರ್ಯಾಪ್. ಒಬ್ಬ ಬೀದಿಯಲ್ಲಿ ಬಿದ್ದಿರೋನ್ನ ಕರ್ಕೊಂಡ್ಬಂದ್ಬಿಟ್ಟು ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಕ್ಲೆನ್ಸ್ ಮೈಸೆ. ಬೇರೆ ಮಿನಿಮಮ್ ಕ್ಲೆನ್ಸಿಂಗ್ ರೀ. ನೀವು ಒಂದು ಗಾಯ ಆಗಿದ್ದಾಗ ಫಸ್ಟ್ ಅವ್ರು ಮಾಡೋದೇ ಕ್ಲೆನ್ಸಿಂಗ್. ಶುದ್ಧಿ ಸ್ನಾನ ಅಂದ್ರೆ ಮೆಡಿಸಿನ್ ಹಾಕೋದಕ್ಕೆ ಮುಂಚೆ ಸ್ನಾನ ಬೇರೆ, ಸ್ನಾನ ಬೇರೆ, ಶುದ್ಧಿ ಸ್ನಾನ ಬೇರೆ ಮಾಡ್ತಾ ಇದ್ರಂತೆ. ಅದನ್ನ ಕ್ಲೆನ್ಲಿನೆಸ್ ರೀ, ಇಟ್ ಇಸ್ ಅಟ್ಯಾಚ್ ಟು ಕ್ಲೆನ್ಲಿನೆಸ್ ವಿಚ್ ಇಸ್ ರಿಕ್ವೈರ್ಡ್. ಆಮೇಲೆ ಇನ್ನೊಂದು ಅಂಶ ಹೇಳ್ತೀನಿ, ಇನ್ನೊಂದು ಗರ್ಭಪಾತದ ವಿರುದ್ಧ ಮದರ್ ತೆರೇಸಾ ಬಲವಾದ ನಿಲುವುಗಳ ಮೇಲೆ ಬೆಳಕು ಚೆಲ್ಲಿದಂತಹ ಕೆಲವರು ಇವೆಲ್ಲವೂ ಮತಾಂತರಕ್ಕೆ ಪ್ರೇರೇಪಿಸುವ ಕೃತ್ಯಗಳು ಅಂತ ಅವಾಗ ಅವ್ರನ್ನ ಖಂಡಿಸ್ತಾರೆ. ಲಂಡನ್ ನಲ್ಲಿ ಥ್ಯಾಚರ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು
ಅಬಾರ್ಷನ್ ಶಿ ವಾಸ್ ಅಗೇನ್ಸ್ಟ್. ಅಲ್ಲಲ್ಲ. ಜನಗಳಿಗೆ ತಪ್ಪು ತಿಳುವಳಿಕೆ ಅಲ್ಲಲ್ಲ, ಬಂತು. ತಪ್ಪು ಹೋಗ್ತಾ ಇಲ್ಲ. ಅಬಾರ್ಷನ್ ಅಲ್ಲ ಸರ್, You are ಅಲ್ಲಿರ್ತಕ್ಕಂಥ killing a child, I say. ಪ್ರಶ್ನೆ ಬೇಡ. ಆ ಕಾಂಟ್ರಾಸೆಪ್ಷನ್ ಅದು ಏನು ಅವಾಗ ದೊಡ್ಡ ವಿವಾದ ಇತ್ತು. ನೋ ಸರ್, ನಾಟ್ ಅದನ್ನ ಲೈಕ್ ಬಿಡಿ. ದಟ್. ಸಿಂಪಲ್ ವೇ ಅಲ್ಲ ನಾ ಹೇಳ್ತಾ ಆ ಇರೋದು. ವಿವಾದ ಅಬ್ರಾಮ್ ಅವರೇ, ಬಿಡಿ ಒಂದು ಸರ್. ಪ್ರಶ್ನೆ. ಅಲ್ಲಲ್ಲ, ಆ ಅಬಾರ್ಷನ್ಗೂ ವಿವಾದ ಬಿಡಿ. ಸೇವೆಗೂ ಏನ್ ಸಂಬಂಧ? ಅಲ್ಲ, ಆ ಇವ್ರು ವಿವಾದ- ಯಾಕೆ ಪ್ರಪಂಚಾದ್ಯಂತ ಹೋಗಿ ಇಲ್ಲ, ಅಬಾರ್ಷನ್ ಇಲ್ಲ, ಬಗ್ಗೆ ಆ ಮಾತಾಡ್ಬೇಕು? ವಿವಾದ ಬಿಡಿ. ಅದು ಮಾತಾಡಬಾರ್ದು. ಆವಾಗ ಆಗೋದು ವಿವಾದ. ಅರೆ, ಭ್ರೂಣ ಹತ್ಯೆ ರೀ ಇದು ಅಂತ ಹೇಳಿದ್ರೆ ಹೌದು. ತಪ್ಪೇನ್ರಿ? ಸ್ಲಮ್ಮಿಲಿರ್ತಕ್ಕಂಥ ಜನರು ಮದರ್ ತೆರೇಸಾ ಅವರನ್ನು ಬೇಡ್ಕೋತಾರೆ, ಪ್ರಧಾನಮಂತ್ರಿ ಹತ್ರ ನೀವು ಬೇಡಿಕೆ ಇಡಬೇಕು, ನಮಗೆ ಬೇಕಾದಷ್ಟು ಕಷ್ಟಗಳಿದೆ, ಲಂಡನ್ ಭಾರತ ಅಲ್ಲ ಅಂತ ಹೇಳಿ ಅವ್ರು ಬೇಡದಾಗ ಮದರ್ ತೆರೇಸಾ ಅವರು ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಹತ್ರ ಏನು ಮಾತಾಡ್ತಾರಂದ್ರೆ ಇವರ ಯಾವ ಕಷ್ಟಗಳ ಬಗ್ಗೆನೂ ಮಾತಾಡೋದಿಲ್ಲ ಅವರು. ಅಬಾರ್ಷನ್ಗಾಗಿರ್ತಾ ಏನು ಒಂದು ನೀವು ಕಾನೂನು ಮಾಡ್ತಾ ಇದ್ರೆ ಅದನ್ನ ತಡೆ ಹಿಡೀರಿ, ಅದನ್ನ ಮಾಡಬೇಡಿ ಅಂತ ಹೇಳಿ ಬರ್ತಾರೆ ಹೊರತು ಮತ್ತೊಂದು ಯಾವುದೇ ಒಂದು ಕಷ್ಟವನ್ನು ಹೇಳೋದಿಲ್ಲ. ಅಂದ್ರೆ ಉದ್ದೇಶ ಕ್ರೈಸ್ತ ಮತದಲ್ಲಿ ಏನಾಗಿದೆ ಅದು ಅಲ್ಲಿ ಚಾಲು ಆಗಬೇಕನ್ನೋ ಕ್ರೈಸ್ತ ಮತದಲ್ರಿ ಅದು. ಅದು ಬಿಟ್ರೆ ಬೇರೆ ಅಲ್ಲ. ಇಡೀ ವಿನಯ್ ಅವ್ರು ಹೇಳಿದ್ರಲ್ಲ, ಇನ್ನೊಂದು ವಿಷಯ ವಿಶ್ವ ಧರ್ಮನೇ ಒಪ್ಕೋಬೇಕ್ರಿ. ಇವ್ರು- ಭ್ರೂಣ ಹತ್ಯೆ ನೀವು ಒಪ್ಕೋಬೇಕು. ಅದನ್ನ propagating. ಸರ್, ಈಗ ಆ ಸಂದರ್ಭದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ಅದು ಚರ್ಚೆ ಆ ವಿಷಯ ಸಂದರ್ಭದಲ್ಲಿ ಅಲ್ಲ. ಹೇಳೋ ಹಂಗಲ್ಲ ಸರ್, ಚರ್ಚೆ ವಿಷಯ ಅಲ್ಲ There ಇಲ್ಲಿ. should be some logic. What are you defending? ನಾನು ಹೇಳ ಅದು Abortion ಚರ್ಚೆ ಆಗ್ಬೇಕು ಅಲ್ಲ ಅಂತನಾ? ಸರ್ ಅದು. ಲಾಜಿಕ್ ಪ್ರಿಯಾರಿಟಿ ಯಾವ್ದು ಕೊಡ್ತೀರಾ ನೀವು ಅಂತ? ನೀವು ಬಡವರ ಕಷ್ಟಕ್ಕೆ ಪ್ರಿಯಾರಿಟಿ What are you saying? ಇಲ್ಲ, ಅಬಾರ್ಷನ್ಗೆ ನಾನು ಲಾಜಿಕ್ ಹೇಳ Abortion ಬೇಕು ಅಂತೀರಿ ನೀವು? ಅಲ್ಲ ನಾನು ಲಾಜಿಕ್ ಹೇಳ ನಾನು ಹೇಳೋದು ಅಲ್ಲ ಅದು ಸರ್, 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 ಈಗ ನಾನು ಹೇಳ್ಬಿಡ್ತೀನಿ ಈಗ ಸರ್, ನಾನು ಹೇಳ್ಬಿಡ್ತೀನಿ ಸರ್, ಅದು ಹಾಗಲ್ಲ ಸರ್. ಏನ್ ಅಭಾಷಣ ವಿಚಾರ ಗೊತ್ತಾ ಈ ನಿಮಗೆ? ವಿಷಯದಲ್ಲಿ ನಾನು ಹೇಳ್ತೀನಿ ಅಬಾರ್ಷನ್ ಬಗ್ಗೆ ಕಾಂಟ್ರಾಸ್- ಅದ್ರ ಬಗ್ಗೆ ಸರ್, 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 ಮಾತಾಡ್ತೀರಿ? ನಾನು ಹೇಳ್ತೀನಿ ಎಲ್ಲರೂ ಪ್ಲೀಸ್ skip ಮಾಡಬೇಡಿ. ಸರ್, ನಾನು ಅದೇನ್ ಹೇಳ್ತೀನಿ, ನಿಮ್ಗೆ ಅರ್ಥ ಮಾಡೋದು? ಮಾಡಿಸ್ತೀನಿ ಅದೇನ್ ವಿಚಾರ ಅಂತ. ಆ ವಿಷಯಗಳು ಯಾಕೆ ಬರ್ತವೆ ಅಂದ್ರೆ ಒಂದ್ ನಿಮಿಷ. ಪಾಲಿಟಿಕ್ಸ್ ನ ಲಿಂಕ್ ಮಾಡಿ ಸರ್ ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ ಸರ್, ಅದು ಏನ್ ಗೊತ್ತಾ, ಅಬಾರ್ಷನ್ ಅನ್ನೋದನ್ನ ಬೇಡ ಅಂತ ಯಾಕೆ ಇವರು ಹೇಳಿದ್ರು ಅಂದ್ರೆ ಅವಾಗೆಲ್ಲವೂ ಕೂಡ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಅಲ್ಲಿನ ಸ್ಲಮ್ ಜನಗಳಿಗೆ ಗೊತ್ತಿರಲಿಲ್ಲ. ಆಮೇಲೆ ಅವರು ನಾನು ಗಂಡ ಹೆಂಡತಿ ದುಡಿದು ನಾವು ಹೊಟ್ಟೆ ಹೊರೆಯೋದೇ ಕಷ್ಟ ಆಗ್ತಿದೆ ಅಂತ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಏನಾದರೂ ನಮ್ಮ ಗರ್ಭ ಕೂತರೆ ಆ ಮಗುವನ್ನು ಹೊರೆಯೋದಕ್ಕೆ ನಮಗಾಗಲ್ಲ, ಹಾಗಾಗಿ ನಾನು ನನ್ನ ಮಗುವನ್ನು ಸಾಕೋ ಶಕ್ತಿ ಇಲ್ಲ ಅಂತ ನಾನು ಗರ್ಭಪಾತ ಮಾಡಿಸ್ಕೊತೀನಿ ಅಂತ ಹೋದಾಗ ಅದನ್ನ ಮದರ್ ತೆರೇಸಾ ಅವರು ತಡಿತಾರಂತೆ. ಗೊತ್ತಾಯ್ತಾ? ಅಂದ್ರೆ ಇವ್ರ ಆಂಗಲ್ ಏನು ಅಂತಂದ್ರೆ ಅವರು ಕಷ್ಟದಲ್ಲಿದ್ದಾಗ ಯಾಕೆ ಅವ್ರಿಗೆ ಮಕ್ಕಳು ಅಂತಕ್ಕಂಥದ್ದು. ಅದನ್ನ ಮದರ್ ತೆರೇಸಾ ಏನ್ ಹೇಳ್ತಾರೆ, ಎಲ್ಲರನ್ನೂ ಸಲಹುವನು ದೇವರು, ಸೊ ಮಗು ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ರು ಅಂತ ಅಂದ್ಬಿಟ್ಟು. ಎನಿವೆ ಇದಿರ್ಲಿ, ಈ ವಿಚಾರ ಇಲ್ಲೇ ಇರಲಿ ಸರ್. ಬೇರೆ ಸರ್, ಅದು ಆವಾಗಲೇ ವಿವಾದ ಸರ್ ಸರ್ ಇರ್ಲಿ ಈ ವಿಚಾರ ಒಂದು ಬ್ರೇಕ್ ತಗೊಳ್ತಕ್ಕಂಥ ಒಂದೇ ಒಂದು 10 ಸೆಕೆಂಡ್ಸ್ ಅಲ್ಲಿ ಒಂದು ಹೇಳಬೇಕು. ಅವ್ರು ಇದ್ದಿದ್ದು ಕಲ್ಕಟ್ಟಾದಲ್ಲಿ, ಆ ಪಕ್ಕದಲ್ಲಿ ಬಾಂಗ್ಲಾದೇಶ್, ಅಲ್ಲಿ ಪಾಕಿಸ್ತಾನಿಗಳಿಂದ ಹಿಂದೂ ಹೆಂಗಸರ ಮೇಲೆ ಬಹಳ ಅತ್ಯಾಚಾರಗಳವೆಲ್ಲ ಆಯಿತು. ಅವ್ರಗಳ ವಿಷಯದಲ್ಲಿ ಕೂಡ ಮದರ್ ತೆರೇಸಾ ಅವರು ಅಂದ್ರೆ ಒಬ್ಬ ರೇಪ್ ವಿಕ್ಟಿಮ್ ಕೂಡ ಅಬಾರ್ಷನ್ ಬೇಡ ಹಾಗೆ ಹೀಗೆ ಅಂತ ಇವರ ಐಡಿಯಾಲಜಿನ ಅವ್ರ ಮೇಲೆ ಫೋರ್ಸ್ ಮಾಡ್ತಾ ಇದ್ರು. ಇದು- ಅದು- ಅಲ್ಲ, ಈಗ RSS ನಿಲುವೇನು? Abortion should be allowed ಅಂತ. ಅಲ್ಲ ಸರ್, ಸರ್ ಜನರಲೈಸ್ ನೀವು RSS So, ಹೇಳ್ತೀರಾ? ಮದರ್ ತೆರೇಸಾ ಅವರ ಪ್ರಿಯಾರಿಟಿ ಏನು ಅಂತ? Don't criticize. What is her priority? Service. When you are criticizing Yes, something, yes, sir. what are you supporting? ಎಸ್ ಸರ್, ಇದ್ರ What is ಜೊತೆಗೆ priority? ಒಂದು What ಬ್ರೇಕ್ are you criticizing? ಒಂದು ಬ್ರೇಕ್ ತಗೊಳ್ತಕ್ಕಂಥ ಸಮಯ. ಅಂದ್ರೆ ಇದ್ರ ಜೊತೆಗೆ ಇನ್ನೂ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಪ್ರಶ್ನೆ ಮಾಡಿದ್ರು, ಮದರ್ ತೆರೇಸಾ ಅವರು ಭಾರತವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಭಾರತಕ್ಕೆ ಯಾಕೆ ಬಂದರು, ಇದಕ್ಕೆ ನಮ್ಮ ದೇಶದಲ್ಲಿದ್ದಂತಹ ಜನರ ಹೀನ ಸ್ಥಿತಿಗಿಂತಲೂ ಪಕ್ಕದ ಬೇರೆ ಬೇರೆ ದೇಶಗಳಲ್ಲಿ ಜನರು ಹೀನವಾಗಿ ಬದುಕ್ತಾ ಇದ್ರು, ಆಫ್ರಿಕನ್ ಕಾಂಟಿನೆಂಟಲ್ಲಿ ಬದುಕ್ತಾ ಇದ್ರು, ಅಲ್ಲಿಗೆ ಯಾಕೆ ಹೋಗಲಿಲ್ಲ, ಈ ಥರ. ಅಂದರೆ ಜನರು ಏನು ಹೇಳಕ್ಕೆ ಹೊರಟರು ಅಂದರೆ ಅಲ್ಲೆಲ್ಲವೂ ಕೂಡ ಕ್ರಿಶ್ಚಿಯಾನಿಟಿ ಇತ್ತು, ಎಲ್ಲೆಲ್ಲಿ ಕ್ರಿಶ್ಚಿಯಾನಿಟಿ ಇರಲಿಲ್ಲ ದೇಶಗಳಲ್ಲಿ ಅಲ್ಲಿಗೆ ಬಂದರು ಅಂತ. ಅದ್ರ ಬಗ್ಗೆ ಕೂಡ ನಾನು ಚರ್ಚೆನ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ.